ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನನ್ನ ಮೇಲೆ ಕೇಸ್ ಹಾಕಿಸಿ ಸರ್ಕಾರ ಉರುಳಿಸೋ ಯತ್ನ. ಅವ್ರಿಗೂ ಗೊತ್ತಿದೆ ಅವ್ರ ಮೇಲೆ ಕೇಸ್ ಹಾಕಿದ್ರು ಈ ಸರ್ಕಾರ ಉರುಳಲ್ಲ ಅಂತ ಹೇಳಿ. ಕಾರಣ 136 ಸೀಟ್ಗಳಿರೋದು. ಹೆಂಗಾಗ್ಬಿಡುತ್ತೆ? ಶಿಬು ಸೊರೇನ್ ಆಯ್ತು, ಕೇಜ್ರಿವಾಲ್ ಆಯ್ತು, ಈಗ ನನ್ನ ಸರದಿ ಅಂತ ಹೇಳಿ ಕೇಜ್ರಿವಾಲ್ ಸರ್ಕಾರ ಬಿತ್ತ. ಎಲ್ಲ ಆಗತ್ತೆ ಸಿದ್ದರಾಮಯ್ಯನವರೇ? ಭಾವನಾತ್ಮಕವಾಗಿ ನೀವು ಜನರನ್ನ ಸೆಳೆಯೋದಕ್ಕೋಸ್ಕರ ಹೇಳಿಕೆಯನ್ನು ಕೊಡಬಹುದು, ಬಟ್ ಸರ್ಕಾರವನ್ನು ಬೀಳಿಸುವಂಥ ಪರಿಸ್ಥಿತಿ ಸದ್ಯಕ್ಕಂತೂ ಆಗಲ್ಲ, ಸಾಧ್ಯನೂ ಇಲ್ಲ ಈಗ ಸದ್ಯಕ್ಕೆ. ಏನು ತಮಾಷೆ ಮಾತಾ? 136 ಸೀಟ್ಗಳನ್ನು ತೆಗೆದುಬಿಟ್ಟು ಅದರಲ್ಲೂ ಈಗ ಪ್ಲಸ್ ನಿಮ್ಗೇನಾದರೂ ಈ ಉಪಚುನಾವಣೆಯಲ್ಲಿ ಸೀಟ್ಗಳು ಬಂದರೆ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿಯವರು ತಗೊಳ್ಳಲ್ವಾ? ಬಿಜೆಪಿಯವರು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇಲ್ವಾ? ಬಿಜೆಪಿಯವರು 2,000 ರೂಪಾಯಿ ತಗೋತಾ ಇಲ್ವಾ? ಬಿಜೆಪಿಯವರು ಕರೆಂಟು ಸಿಗ್ತಾ ಇಲ್ವಾ ಅವ್ರಿಗೆ ಫ್ರೀಯಾಗಿ? 170 ರೂಪಾಯಿ ತಗೋತಾ ಇಲ್ವಾ? ನಾವು ಯಾಕಂತಂದ್ರೆ ಬಡವರು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಹಳ್ಳಿಗಾಡಿನ ಜನರು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಹಳ್ಳಿಗಾಡಿನಲ್ಲಿ ಓದಂತ ಮಕ್ಕಳು, ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಕೂಡ ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಅವರು ಬುದ್ಧಿವಂತರಾಗಬೇಕು, ಅವರು ಶ್ರೀಮಂತರ ಮಕ್ಕಳ ರೀತಿಯಲ್ಲೇ ಬೆಳಿಬೇಕು. ಅದಕ್ಕೋಸ್ಕರನೇ ನಾನು ಹಿಂದೆ